ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಟೊಮೆಟೊ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಡೈಜೆಷನ್ ಅಂತೂ ತುಂಬಾ ಒಳ್ಳೇದು. ಇದನ್ನ ಹಾಗೆ ಕೂಡ ನೀವು ಊಟ ಆದ್ಮೇಲೆ ಲೋಟಕ್ಕೆ ಹಾಕೊಂಡು ಕುಡಿದ್ರೂ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ಇದು ತುಂಬಾ ಟೇಸ್ಟಿ ಆದಂತ ರೆಸಿಪಿ. ಎಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ, ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ ಬನ್ನಿ. ಟೊಮ್ಯಾಟೊ ಒಂದು 6 ಟೊಮ್ಯಾಟೊ ತಗೊಂಡಿದ್ದೀನಿ. ಅದನ್ನ ಒಂದು ಕುಕ್ಕರ್ಗೆ ಹಾಕೊಳ್ಳಿ ಈ ತರ. ಆಮೇಲೆ ಒಂದೇ ಒಂದು ಆನಿಯನ್ ಕಟ್ ಮಾಡಿ ಅದನ್ನು ಕೂಡ ಕುಕ್ಕರ್ ಹಾಕೊಳ್ಳಿ. ಮತ್ತೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಹಾಗೆ ಇದು ಮುಳುಗೋ ಅಷ್ಟು ಒಂದ್ ಲೋಟ 1.5 ಲೋಟ ಅಷ್ಟು ನೀರ್ ಹಾಕೊಳ್ಳಿ. ಮುಳುಗೋ ಅಷ್ಟು ಹಾಕೊಂಡ್ರೆ ಸಾಕು. ಅದಾದ್ಮೇಲೆ ನೋಡಿ ಈ ತರ ಮುಳುಗೋ ಅಷ್ಟು ಹಾಕೊಂಡ್ರೆ ಸಾಕು, 1.5 ಗ್ಲಾಸ್. ಮತ್ತೆ ಉಪ್ಪು ಕೂಡ 1 ಸ್ಪೂನ್ ಹಾಕಿ ಮುಚ್ಚಿಟ್ಬಿಡಿ. ಒಂದ್ ವಿಷಲ್ ಇಲ್ಲ 2 ವಿಷಲ್ ಬಂದ್ರೂ ಸಾಕು ಅದು. ಇವಾಗ ಇದಾಗಿದೆ ನೋಡಿ, ಈ ತರ ಎಲ್ಲ ಇವಾಗ ಆಗಿದೆ ಇದು. ಇದನ್ನ ಒಂದು ಪ್ಲೇಟ್ಗೋ ಇಲ್ಲ ಅಂದ್ರೆ ಒಂದು ಬೌಲ್ಗೆ ಹಾಕೊಂಡು ಆರದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಅದನ್ನ. ಇದು ಸ್ವಲ್ಪ ಇವಾಗ ಆರಕ್ಕೆ ಇಟ್ಬಿಡೋಣ. ಹಾಗೆ ಮಿಕ್ಸಿಗೆ ಹಾಕಕ್ಕಾಗಲ್ಲ ಇವಾಗ. ಇದೆಲ್ಲ ಚೆನ್ನಾಗಿ ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದಾರೋ ಅಷ್ಟರಲ್ಲಿ ಇದಕ್ಕೆ ಏನೇನ್ ಐಟಮ್ಸ್ ಫ್ರೈ ಮಾಡ್ಕೋಬೇಕು ನೋಡೋಣ ಬನ್ನಿ. ಪೆಪ್ಪರ್ 1 ಸ್ಪೂನು, ಜೀರಿಗೆ 1.5 ಸ್ಪೂನು, ಕರಿಬೇವು, ಒಣಗಿರೋ ಕರಿಬೇವು ತಗೊಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ, ಬೆಳ್ಳುಳ್ಳಿ 1 ಫುಲ್ಲು, ಮತ್ತೆ ರೆಡ್ ಚಿಲ್ಲಿ 6. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ 1.5 ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ, ಅದನ್ನ ಹಾಕಿ ಮತ್ತೆ ಪೆಪ್ಪರ್ ಕೂಡ ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಪೆಪ್ಪರು, ಒಣಮೆಣಸಿನ್ಕಾಯಿ 6. ಅದಾದ್ಮೇಲೆ ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡ್ಬಿಡಿ. ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದನ್ನು ತುಂಬಾ ಸೀದಿಸ್ಬೇಡಿ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಅದು ಸ್ವಲ್ಪ ಚಟ ಚಟ ಅಂತ ಸೌಂಡ್ ಬರುತ್ತೆ, ಅಲ್ಲಿ ತನಕ ಫ್ರೈ ಆದ್ರೆ ಸಾಕು. ಇಲ್ಲಾಂದ್ರೆ ಒಣಮೆಣಸಿನ್ಕಾಯಿ ಘಾಟ್ ಬಂದ್ಬಿಡುತ್ತೆ. ಇವಾಗ ಇದೆಲ್ಲ ಆಗಿದೆ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡ್ರೇನೆ ಸಾಕು, ತುಂಬಾ ನೈಸ್ ಪೌಡರ್ ಬೇಡ. ತರಿಯಾಗಿ ನೋಡಿ ಈ ತರ ಇದ್ರೆ ಸಾಕಿದು. ಇವಾಗ ಇದು ಆರಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಎಲ್ಲ ಹಾಕೊಂಡು ಚೆನ್ನಾಗಿ ಆರಿದ್ಮೇಲೆ ಇದನ್ನ ಚೂರು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದೇ ತರ ನೋಡಿ, ಈ ತರ ನುಣ್ಣಗೆ ಪೇಸ್ಟ್ ಆಗಿದೆ. ತುಂಬಾ ನುಣ್ಣಕ್ಕಿರ್ಬೇಕಿದು. ಇವಾಗ ಇದನ್ನೊಂದು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ರುಬ್ಬಿರೋದನ್ನೆಲ್ಲ ಹಾಕೊಳ್ಳಿ. ಹಾಕೊಂಡು ಸ್ವಲ್ಪ ನೀರ್ ಕೂಡ ಹಾಕೊಳ್ಳಿ. ನಿಮ್ಗೆ ಎಷ್ಟು ನೀರ್ ಬೇಕು ಅಷ್ಟು ನೀರ್ ಹಾಕೊಳ್ಳಿ. ಆಮೇಲೆ ರುಬ್ಬಿರೋ ಪೌಡರ್ 1 ಸ್ಪೂನು ಇಲ್ಲ 2 ಸ್ಪೂನು ಟೇಸ್ಟ್ ನೋಡಿ ಹಾಕೊಳ್ಳಿ. ನೀವು ಖಾರ ಎಷ್ಟು ಬೇಕು ನಿಮ್ಗೆ ನೋಡ್ಬಿಟ್ಟು ಹಾಕೊಳ್ಳಿ. ನಾನು 1 ಸ್ಪೂನ್ ಹಾಕಿದ್ದೀನಿ ಇವಾಗ. ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಇನ್ನೊಂದು ಸ್ಪೂನ್ನ ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಹುಳಿ ಬೇಕು ಅಂದ್ರೆ ಹುಳಿ ಕೂಡ ಆಡ್ ಮಾಡ್ಕೋಬಹುದು. ನೋಡಿ ಇನ್ನ 1 ಸ್ಪೂನ್ ಬೇಕಿದಕ್ಕೆ, ಇನ್ನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಟೇಸ್ಟ್ ನೋಡಿ ಇದಕ್ಕೆ ಹುಳಿ ಎಷ್ಟು ಬೇಕು. 1 ಬೌಲ್ ಹುಳಿ ಬೇಕಾಗುತ್ತೆ, 1 ಬೌಲ್ ಹುಳಿ ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಗೆ ಉಪ್ಪು ಕೂಡ 1 ಸ್ಪೂನ್ ಬೇಕು. ಆವಾಗಲೇ 1 ಸ್ಪೂನ್ ಹಾಕಿದ್ವಿ, ಇವಾಗ 1 ಸ್ಪೂನ್ ಹಾಕೊಳ್ಳಿ. ಮತ್ತೆ ನಿಮ್ಗೆ ಎಷ್ಟು ಬೇಕು ಉಪ್ಪು ಟೇಸ್ಟ್ ನೋಡಿ ಅಷ್ಟು ಹಾಕೊಳ್ಳಿ. ಇದನ್ನ ಎಲ್ಲ ಚೆನ್ನಾಗಿ ಈ ತರ ಕಲಿಸ್ಕೊಳ್ಳಿ. ನೋಡಿ ಇದು ಕುದಿ ಬರ್ತಾ ಇದೆ ಇವಾಗ. ಇದು ಚೆನ್ನಾಗಿ 5 ನಿಮಿಷ ಕುದ್ರೆ ಸಾಕು. 5 ನಿಮಿಷ ಕುದ್ದಾದ್ಮೇಲೆ ಅದಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಗ್ಗರಣೆ ಹಾಕೊಳ್ಳಿ. 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ. 1 ಸ್ಪೂನ್ ಅಷ್ಟು ಸಾಸಿವೆ, 1/2 ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಇವಾಗ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ 1 ಫುಲ್ಲು, ಅದನ್ನ ಜಜ್ಬಿಟ್ಟು ಹಾಕಿ. ಜಜ್ಬಿಟ್ಟು ಹಾಕ್ಲಿಲ್ಲ ಅಂದ್ರೆ ಸಿಡಿಯುತ್ತೆ. ಹಾಗೆ 4 ಒಣಮೆಣಸಿನ್ಕಾಯಿ, ಈ ತರ ಗುಂಡ್ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಕರಿಬೇವು ಕೂಡ ಸ್ವಲ್ಪ ಹಾಕೊಳ್ಳಿ. ಇವಾಗ ಇದು ಒಗ್ಗರಣೆ ಎಲ್ಲ ಆಗಿದೆ. ಇದನ್ನ ರಸಂ ಮೇಲೆ ಈ ತರ ಹಾಕೊಂಡ್ರೆ ಅದ್ರ ಜೊತೆ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕೊಳ್ಳಿ. ಇವಾಗ ರಸಂ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡೋಣ.
ತುಂಬಾ ಟೇಸ್ಟಿಯಾದ ರಸಂ ರೆಡಿ ಆಗಿದೆ. ಸ್ಪೈಸಿ ರಸಂ. ಇದು ಕೆಮ್ಮಿದ್ದಾಗ್ಲೂ ಕೂಡ, ಕೆಮ್ಮು ಶೀತ ಆದಾಗ್ಲೂ ನೀವು ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ತುಪ್ಪ ಹಾಕೊಂಡು ಅನ್ನಕ್ಕೆ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.